ಯಾದಗಿರಿ ಜಿಲ್ಲೆಯ 250 ಗ್ರಾಮಗಳಲ್ಲಿ ಭೀಕರ ಜಲಕ್ಷಾಮ ಪರಿಸ್ಥಿತಿ ಉಂಟಾಗಿದೆ. ನೀರಿಗಾಗಿ ಊರೂರು ಅಲೆದಾಡುವಂತಹ ಅಲ್ಲಿ ಸ್ಥಿತಿ ಇದೆ. ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದಾರೆ. ಕಬ್ಬಿಣದ ಬುಟ್ಟಿಯಲ್ಲಿ ಕುಳಿತು ಅದರಲ್ಲಿ ಸ್ನಾನ ಮಾಡ್ತಾರೆ. ಅದೇ ನೀರಿನಲ್ಲಿ ಬಟ್ಟೆ ಶುಚಿ ಮಾಡಬೇಕಾದಂತಹ ಸ್ಥಿತಿ ಇದೆ. ಸುರಪುರ್ ಯಕ್ತಾಪುರ ಗ್ರಾಮದ ಆದರ್ಶ ಕಾಲೋನಿಯ ದುಸ್ಥಿತಿ ಇದು. 15 ದಿನಕ್ಕೊಮ್ಮೆ ಮಾತ್ರ ಟ್ಯಾಂಕರ್ನಲ್ಲಿ ಗ್ರಾಮಕ್ಕೆ ನೀರು ಪೂರೈಕೆ ಆಗ್ತಾ ಇದೆ. ಹೀಗಾಗಿ ಕಬ್ಬಿಣದ ಬುಟ್ಟಿಯಲ್ಲಿ ಸ್ನಾನವನ್ನು ಮಾಡಿ ಅದೇ ನೀರಿನಲ್ಲಿ ಬಟ್ಟೆ ಶುಚಿ ಮಾಡುವಂತ ಸ್ಥಿತಿ ಇದೆ. ಬೇಸಿಗೆ ಆರಂಭವಾಗ್ತಿದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಕರ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಕುಡಿಯಲು ನೀರು ಮಾತ್ರ ಅಲ್ಲ, ಸ್ನಾನ ಮಾಡಿ ಬಟ್ಟೆ ತೊಳೆಯಲು ಸಹ ಅದೇ ನೀರನ್ನು ಬಳಕೆ ಮಾಡತಕ್ಕಂಥ ದುಸ್ಥಿತಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದ ಏನು ಆಶ್ರಯ ಕಾಲೋನಿಯ ನಿವಾಸಿಗಳ ದುಸ್ಥಿತಿ ಆಗಿರ್ತಕ್ಕಂಥದ್ದು. ನೀರು ಮಾತ್ರ 15 ದಿನಕ್ಕೊಮ್ಮೆ ಬರುತ್ತೆ. ಆ ಬರ್ತಕ್ಕಂಥ ನೀರು ಸಹ ಯಾವುದೇ ಟೈಮು ಟೇಬಲ್ ಇರಲ್ಲ. ಜನರು ಹೊರಗಡೆ ಹೋಗಿದ್ರೆ ಅಥವಾ ಕೆಲಸ ಕಾರ್ಯಗಳು ಹೋಗಿದ್ರೆ ಅದು ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸ್ತಕ್ಕಂಥಾಗಿರ್ತಕ್ಕಂಥದ್ದು. ಇಲ್ಲಿ ಮಹಿಳೆಯರ ಮಾತಾಡ್ತೀನಿ. ಅಮ್ಮ, ಈಗ ನಿಮ್ಮ ಯಕ್ತಾಪುರ ಗ್ರಾಮದಲ್ಲಿ ಅಂದರೆ ಕುಡಿಯ ನೀರು ಇರ್ಬೋದು, ಜೊತೆಗೆ ಸ್ನಾನ ಮಾಡೋದಕ್ಕೆ ಬಟ್ಟೆ ತೊಳೋದಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ? ಎಲ್ಲ ಪರಿಸ್ಥಿತಿ ನಡೆದ್ರಿ. ಏನು 3 ದಿನಕ್ಕೆ ನೀರು ಹಾಕ್ತೀವಿ ಅಂತಾರ, 15 ದಿನಕ್ಕೆ 20 ದಿನಕ್ಕೆ ನೀರು ಹಾಕ್ತಾರ್ರಿ. ಬರೀ ಹುಳ ಬಿದ್ದು ನೀರು ತಂದು ಹಾಕ್ತಾರ್ರಿ. ಅಂತ ನೀರು ಎಂತ ಹೆಂಗೆ ಮಾಡ್ಬೇಕ್ರಿಪ್ಪ? ಸಾಯ್ಬೇಕಾ ಇರ್ಬೇಕು? ಅದೇ ಟ್ಯಾಂಕರ್ ನೀರಕ್ಕೆ ಹೊಡೆದಾಡ್ತಾರ್ರಿ. ಅದು 2 ಕೊಡ ನೀರು ಒಂದೊಂದು ಬ್ಯಾರಲ್ ಕೊಡ ತುಂಬ್ಕೋಬೇಡ್ರಿ, ಬರೀ ಬ್ಯಾರಲ್ ತುಂಬ್ಕೋರಿ ಅಷ್ಟೇ ಅಂತಾರ್ರಿ. ಮತ್ತು ಕೊಡ ಇದ್ದವ್ರು ಮನೆಗೆ 20 ಮಂದಿ ಇದ್ದವ್ರು ಏನು ಮಾಡ್ಬೇಕ್ರಿ? ಈಗ ಸ್ನಾನ ಮಾಡೋದಕ್ಕೆ ಮತ್ತು ಬಟ್ಟೆ ತೊಳೆದಕ್ಕೆ ಹೆಂಗೆ ಮಾಡ್ತೀರಿ? ಇವೇನು ನೀರಿ ಹುಳ ಬಿದ್ದು ನೀರನ್ನೇ ಮಾಡೋದ್ರಿ. ಜಳಕ ಮಾಡೋದು ಅವೇ ನೀರು ಹಿಡಿಯೋದು, ಅವೇ ಬಟ್ಟೆ ತೊಳೆಯೋದು. ಹಿಂಗೆ ಪರಿಸ್ಥಿತಿ ಆಗ ನೋಡ್ರಿ. 2 ವರ್ಷ ಆಯ್ತು ನಮ್ಗೆ. ಇಲ್ಲೊಬ್ರು ಇದ್ದಾರೆ ಮಹಿಳೆಯರು ಮಾತಾಡ್ಸ. ಅಮ್ಮ, ನೀವು ಕೂಡ ಭಾಳ ವರ್ಷದಿಂದ ಇಲ್ಲೇ ಇದ್ರಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಅದ? ಯಾವ ರೀತಿ ಸಮಸ್ಯೆ ಅದ? ಈಗ 5 ವರ್ಷದಿಂದನೇ ಹೆಚ್ಚಿಗೆ ಆಗ್ಯದ ನೋಡ್ರಿ. ನೀರಿಂದ ಭಾಳ ಪರಿಸ್ಥಿತಿ ಅದ್ರಿ. ನೀರಿಗೆ ಬೇಕ್ರಿ ಎಲ್ಲಾನು. ಹುಡುಗರು ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಹುಡುಗರು ಹೆಂಗೆ ತುಂಬೇಕ್ರಿ? ಎಲ್ಲಾರು ನಲ್ಲಿ ತುಂಬ್ಕೊಂಬರಕಾತದ್ರಿ. ಕೆಲ್ಸಕ್ಕೆ ಹೋದ್ರೆ ಬಂದು ಎಟತಿ ತರಬೇಕ್ರಿ. ನೀರಿನ ಪರಿಸ್ಥಿತಿನೇ ಭಾಳ ಗಂಭೀರ ಅದ್ರಿ. ನಮಗೆ ನೀರು ಬೇಕ್ರಿ. ಹ್ಞೂ ರೀ, ಎಲ್ಲಿ ನೀರಿಲ್ರಿ. ಇಲ್ಲೆಲ್ಲ ಒಂದು ಬೋರ್ ಕಡೆ ಇದ್ರು ಅದು ವ್ಯವಸ್ಥೆ ಮಾಡೋಕೆ ಬೇಕಿಲ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.